ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡೋದು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮೈಲುಗಲ್ಲು ಸಾಧಿಸಿರುವ ನಟ, ನಮ್ಮೆಲ್ಲರ ಫೇವ್ರೇಟ್ ಯೋಗಿ ಅವರ 50ನೇ ಸಿನಿಮಾದ ಟೀಸರ್ ಬಗ್ಗೆ. ಹೌದು ಸ್ನೇಹಿತರೆ, ಆ ಸಿನಿಮಾದ ಹೆಸರೇ ಕಿಂಗ್. ಮೊದಲು ಟೀಸರ್ ಓಪನಿಂಗ್ ಬಗ್ಗೆ ಮಾತಾಡಬೇಕಂದ್ರೆ, ಶುರುವಾಗೋ ಶಾಟ್ಗಳಲ್ಲೇ ಒಂದು ಗಂಭೀರತೆ ಕಾಣಿಸ್ತದೆ. ನೇರವಾಗಿ ಪಾತ್ರದ ಇಂಟೆನ್ಸಿಟಿ ತೋರಿಸ್ತಾರೆ. ಅವರ ಲುಕ್ನಲ್ಲಿ ತುಂಬ ವಿಭಿನ್ನ, ಕಣ್ಣುಗಳಲ್ಲಿ ಕೋಪ, ಮುಖದಲ್ಲಿ ಶಾಂತಿ. ಆದರೆ ಆ ಶಾಂತಿಯೊಳಗೆ ಒಂದು ಬಿರುಗಾಳಿ ಅಡಗಿರುವಂತೆ ಭಾಸವಾಗುತ್ತದೆ. ಹಿನ್ನೆಲೆ ಸಂಗೀತ ಟೀಸರ್ಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿ, ನಿಧಾನವಾಗಿ ಸ್ಮಾರ್ಟಾಗಿ ಕ್ಲೈಮ್ಯಾಕ್ಸ್ ಶಾಟ್ಗಳ ಬೆಳಗಿ ಬಂದು ಹೈಪನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಡೈಲಾಗ್ ಕಡಿಮೆ ಇದ್ದರೂ ಒಂದೇ ಒಂದು ಲೈನ್ ಕೂಡ ತುಂಬ ಇಂಪ್ಯಾಕ್ಟ್ ಕೊಡುತ್ತದೆ. ಕಿಂಗ್ ಅನ್ನೋ ಟೈಟಲ್ಗೆ ತಕ್ಕಂತೆ ಪಾತ್ರದಲ್ಲಿ ಒಂದು ಆ್ಯಟಿಟ್ಯೂಡ್ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕ್ಯಾಮ್ರಾ ವರ್ಕ್ ಮತ್ತು ಕಲರ್ ಟೋನ್ ಬಗ್ಗೆ ಹೇಳಬೇಕಂದ್ರೆ, ಡಾರ್ಕ್ ಮತ್ತು ರಿಯಲಿಸ್ಟಿಕ್ ಟಚ್ ಇದೆ. ಇದು ಸಿನಿಮಾದ ಕತೆ ಗಂಭೀರವಾಗಿರಬಹುದು ಅನ್ನೋ ಸುಳಿವು ಕೊಡುತ್ತದೆ. ಕೆಲವು ಆ್ಯಕ್ಷನ್ ಶಾಟ್ಗಳು ಮಾತ್ರ ತೋರಿಸಿದ್ರು ಅದರಲ್ಲಿಂದಲೇ ಸಿನಿಮಾ ಮಾಸ್ ಮತ್ತು ಕಂಟೆಂಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದೆ ಅನ್ನೋ ಫೀಲ್ ಬರುತ್ತದೆ. ಮುಖ್ಯವಾಗಿ ಇದು ಯೋಗಿಯವರ 50ನೇ ಸಿನಿಮಾ. ಇಷ್ಟು ದೊಡ್ಡ ಮೈಲುಗಲ್ಲಿನಲ್ಲಿ ಇವರು ಸೇಫ್ ಸಬ್ಜೆಕ್ಟ್ ಆಯ್ಕೆ ಮಾಡಿಲ್ಲ ಅನ್ನೋ ಸ್ಪಷ್ಟವಾಗಿ, ಬದಲಾಗಿ ವಿಭಿನ್ನ ಮತ್ತು ಸವಾಲಿನ ಪಾತ್ರವನ್ನು ಆರಿಸಿಕೊಂಡಿದ್ದಾರೆ ಅನ್ನಿಸುತ್ತಿದೆ. ಇದು ಅವರ ಕರಿಯರ್ಗೆ ಮತ್ತೊಂದು ಹೊಸ ಚಾಪ್ಟರನ್ನು ಆಗಬಹುದು. ಒಟ್ಟಿನಲ್ಲಿ ಕಿಂಗ್ ಟೀಸರ್ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್. ಇದು ಕೇವಲ ಸಿನಿಮಾ ಟೀಸರ್ ಅಲ್ಲ, ಯೋಗಿ ಅವರ ಸಿನಿ ಪಯಣದ ಶಕ್ತಿ ಮತ್ತು ಅನುಭವದ ಪ್ರತಿಬಿಂಬ. ಈಗ ಎಲ್ಲರಲ್ಲೂ ಒಂದೇ ಪ್ರಶ್ನೆ, ಈ ಕಿಂಗ್ ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದು ತೋರಿಸಲಿ ಎಂದು ಕನ್ನಡ ಚಿತ್ರರಂಗರು ಹೇಳುತ್ತಾರೆ. ನಿಮ್ಮ ಟೀಸರ್ಗೆ ಹೇಗೆನಿಸ್ತು? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಹೈಪ್ ವಿಡಿಯೋ ಜೊತೆ. ಧನ್ಯವಾದಗಳು.